ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಸಿಕ್ಕಾಪಟ್ಟೆ ನಾನೇ ಬ್ಯುಸಿಯಾಗಿದ್ದೆ. ಒಂದು ವಾರದಿಂದ ದೇವಸ್ಥಾನದ್ದು ಇದು ಓಪನಿಂಗು ಮತ್ತು ಅದರದ್ದು ಅದೇ ಬ್ಯುಸಿ. ಇನ್ನು 48 ಡೇಸು ಡೈಲಿ ಒಬ್ಬೊಬ್ರದ್ದು ಪೂಜೆ ಇರುತ್ತೆ. ಲೇಔಟಲ್ಲಿ ಇರೋ ಅಂಥವ್ರು ಎಲ್ಲರೂ ಮಾಡಿಸ್ಬೇಕು, ಅಭಿಷೇಕ ಮಾಡಿಸ್ಬೇಕು, ಹಾಗೆಯೇ ನೈವೇದ್ಯಕ್ಕೆ. ಆಮೇಲೆ ಸೊ ಇಲ್ಲಿರೋರಿಗೆಲ್ಲ ಒಂದು ಸ್ವಲ್ಪ ಜನಕ್ಕೆ ಊಟ, ಅಡುಗೆ ಈ ಥರದ್ದೆಲ್ಲ ಮಾಡಿಸ್ಬೇಕು. ಡೈಲಿ ಒಬ್ಬೊಬ್ಬರ ಮನೇಲಿ ಮಾಡ್ತಾನೆ ಇದ್ದೀವಿ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ನಮ್ಮ ಲೇಔಟಲ್ಲಿ ಗಣೇಶ ಬಂದು ಕೂತಿದ್ದಾಯಿತು. ಸೊ ಇನ್ನೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋದು ಅಷ್ಟೇ. ಆ್ಯಕ್ಚುಲಿ ನಾನು ದೇವಸ್ಥಾನದ ಓಪನಿಗೆ ಹಾಕೊಂಡಿದ್ದ ಸ್ಯಾರಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತು ಇದನ್ನು ತೋರಿಸೋಣ ಅಂತ. ಸ್ಯಾರಿಗಿನ್ನ ಮುಂಚೆ ಬ್ಲೌಸ್ದು ಡಿಸೈನ್ ತೋರಿಸ್ತೀನಿ. ಸೊ ಬ್ಲೌಸ್ನ ನಾನು ನಾಟ್ ವರ್ಕ್ ಮಾಡಿಸಿದ್ದೆ. ಈ ಸ್ಯಾರಿ ತೊಗೊಂಡಿದ್ದು ಚಿಕ್ಕಪೇಟೆನಲ್ಲಿ. ಬ್ಲೌಸ್ನ ಈ ಥರ ನಾಟ್ ವರ್ಕ್ ಡಿಸೈನ್ನ ಮಾಡಿಸಿದ್ದೀನಿ. ಸೊ ನೋಡಿ, ಈ ಥರ ಇದೆ. ತುಂಬ ಚೆನ್ನಾಗಿದೆ. ಇದೆಲ್ಲದೂ ಬೆಂಗಳೂರಲ್ಲಿ ಮಾಡಿಸಿದ್ದು. ಇದು ಯಾವುದು ಇವಾಗ ತೊಗೊಂಡಿದ್ದ ಸ್ಯಾರಿನೂ ಅಲ್ಲ, ಇವಾಗ ಮಾಡಿಸಿದ್ದು ಅಲ್ಲ. ಸೊ ಈ ಸ್ಯಾರಿ ಈ ಥರ ಸಿಲ್ವರ್ ಇದರಲ್ಲಿ ನಾಟ್ ವರ್ಕ್ ಮಾಡಿಸಿದ್ದೀನಿ. ಈ ಥರ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಬಾರ್ಡರ್ಗೂ ಕೂಡ ಈ ಥರ ಲೈನ್ಸ್ನ ಕೊಡಿಸಿದ್ದೀನಿ. ಇದು ಸ್ಲೀವ್ಗೆ ಯಾಕೆ ಈ ಥರ ಲೀಫ್ ಮಾಡಿಸ್ತೆ ಅಂದರೆ, ಆ್ಯಕ್ಚುಲಿ ಇದ್ರ ಸೀರೆನಲ್ಲಿ ಈ ಥರ ಬಂದಿತ್ತು. ಸೀರೆಗೆ ಈ ಥರ ಬಂದಿದೆಯಲ್ವಾ, ಅದಕ್ಕೆ ಈ ಬ್ಲೌಸ್ ಫುಲ್ಲು ಪ್ಲೈನ್ ಬ್ಲೌಸ್ ಬಂದಿತ್ತು. ಸೊ ಹಾಗಾಗಿ ಇದ್ರದ್ದು ಮ್ಯಾಚ್ ಆಗತ್ತೆ ಅಂತ ಸೇಮ್ ಇದನ್ನು ಈ ಸೀರೆನೇ ಅವ್ರಿಗೆ ಕೊಟ್ಟಿದ್ದೆ, ಈ ಥರ ಮಾಡಿ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಕ್ಚುಲಿ ಈ ಥರ ಬ್ಲೌಸು ಹಿಂದೆಗಡೆ ಬ್ಯಾಕ್ ಹುಕ್ಕು, ಆ ಬ್ಯಾಕಲ್ಲೂ ಈ ಥರ ಇಲ್ಲಿ 2 ಹುಕ್ನ ಕೊಟ್ಟಿದ್ದಾರೆ, ಮತ್ತು ಬ್ಯಾಕು ಇದನ್ನು ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಹುಕ್ಕೇನೆ ಇದನ್ನು, ಕೆಳಗಡೆ 3 ಹುಕ್ಸು, ಮೇಲ್ಗಡೆ 2 ಹುಕ್ಕು, ಈ ಥರ ಇದೆ. ಇದು ಬಂದು ಅದೇ ಕಟೋರಿ ಬ್ಲೌಸ್ ಅಂತಾರಲ್ವ, ಸೊ ಆ ಥರ ಡಿಸೈನು. ಸಾಮಾನ್ಯ ಇಲ್ಲಿ ಕಟೋರಿ ಮತ್ತು ಪ್ರಿನ್ಸಸ್ ಕಟ್ಟು ಎರಡನ್ನೂ ಹೊಲಿಯಲ್ಲ ಇಲ್ಲಿ. ಅಲ್ಲಿ ಬೆಂಗಳೂರಲ್ಲಿ ಚೆನ್ನಾಗಿ ಹೊಲಿತಾಯಿದ್ರು. ಸೊ ಇದು ಕಟೋರಿ ಅಲ್ಲ, ಇದು ಕಟೋರಿನ ಪ್ರಿನ್ಸ್ ಕಟ್ಟು. ಎಸ್, ಇದು ಪ್ರಿನ್ಸ್ ಕಟ್ಟು. ಈ ಥರ ನೆಕ್ಕಿಗೆ ಈ ಥರ ಬರುತ್ತೆ. ಕ್ಲೋಸ್ ನೆಕ್ಕು, ಫುಲ್ ಕ್ಲೋಸ್ ಅಲ್ಲ, ಸ್ವಲ್ಪ ಕ್ಲೋಸು. ತುಂಬ ಚೆನ್ನಾಗಿದೆ. ಇದನ್ನು ಹಾಕೊಂಡಾಗಂತೂ ಸಖತ್ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಸೊ ಇದು ಒನ್ ಟೈಮ್ ನಾನು ಹಾಕಿದ್ದೆ, ಆವಾಗಿನ್ನೂ ನಾನು ಯೂಟ್ಯೂಬೇ ಸ್ಟಾರ್ಟ್ ಮಾಡಿರಲಿಲ್ವೇನೋ ಆವಾಗ. ಸೊ ನನ್ನ ಕಸಿನ್ದು ಮ್ಯಾರೇಜಿಗೆ ಅಂತ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದು. ಒನ್ ಟೈಮ್ ಹಾಕಿದ್ದು, ದೇವಸ್ಥಾನದ ಫಂಕ್ಷನಿಗೆ 2ನೇ ಟೈಮ್ ಹಾಕೊಂಡಿರೋದು. ಸೊ ಇದನ್ನು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ರು. ಬ್ಲೌಸ್ ಅಂತೂ ಮಸ್ತ್ ಡಿಸೈನು ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆಲ್ ಓವರ್ ಬ್ಲೌಸಿಗೆ ಈ ಥರ ಅಲ್ಲಲ್ಲೇ ನಾಟ್ ವರ್ಕ್ನ ಮಾಡಿದರು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು. ಅಲ್ಲೂ ಕೂಡ ಲೇಡಿ ಟೈಲರು ಮಂಜು ಅಂತ, ಸೊ ನನ್ನ ಫ್ರೆಂಡೇನೆ ಅವರು. ಅವ್ರ ಹತ್ರನೇ ನಾನು ಯಾವಾಗಲೂ ಸ್ಟಿಚ್ ಮಾಡಿಸ್ತಾ ಇದ್ದಿದ್ದು. ಸೊ ಚೆನ್ನಾಗಿ ಸ್ಟಿಚ್ ಮಾಡಿಕೊಡೋರು. ಈಗ ಇಲ್ಲಿಂದ ಹೋಗಿ ಮಾಡ್ಸೋಕ್ಕಾಗಲ್ಲ ಅಂತ ಸೊ ಪಿಂಕು, ಇದು ಡಬಲ್ ಶೇಡ್ ಕಲರ್ ಇದೆ. ಈ ಥರ ಸ್ಯಾರಿ ಮಾತ್ರ ನಿಜವಾಗ್ಲೂ ಮಸ್ತು ಕಲರ್ ಕಾಂಬಿನೇಷನು ಅಷ್ಟೇ. ಇದು ಸ್ವಲ್ಪ ಈ ಥರ ಡಾರ್ಕು ಪಿಂಕು, ಸ್ವಲ್ಪ ಆರೆಂಜ್ ಮಿಕ್ಸ್ ಥರ ಡಬಲ್ ಕಲರು ಇದು. ಈ ಸ್ಯಾರಿನ ನಾನು ನಿಜವಾಗ್ಲೂ ನಾನು ನನ್ನ ಫ್ರೆಂಡ್ ಇಬ್ಬರೂ ಹೋಗಿ ಸೆಲೆಕ್ಟ್ ಮಾಡಿದ್ದು. ಮಮತಾ ಅಂತ ನನ್ನ ಬೆಂಗಳೂರು ಫ್ರೆಂಡು, ಅವರು ಕರ್ಕೊಂಡೋಗಿದ್ರು ಚಿಕ್ಕಪೇಟೆಗೆ, ಬನ್ನಿ ತೊಗೊಳ್ಳೋಣ ಅಂತ. ಸೊ ಅವರೊಂದು ಕಾಫಿ ಕಲರ್ ಬ್ರೌನ್ ಥರ ತೊಗೊಂಡ್ರು. ನಾನು ಈ ಪಿಂಕ್ನ ಅವರೇ ಸೆಲೆಕ್ಟ್ ಮಾಡಿದ್ರು. ನನಗೆ ಪಿಂಕ್ ಚೆನ್ನಾಗಿ ಕಾಣಿಸುತ್ತೆ, ನಿಮಗೆ ತೊಗೊಳ್ಳಿ ಅಂತ. ಫಸ್ಟ್ ಆಫ್ ಆಲ್ ನನಗೊಂದು ಸ್ವಲ್ಪ ಪಿಂಕ್ ಇಷ್ಟ ಅಲ್ವಾ, ಹಂಗಾಗಿ ತೊಗೊಂಡೆ. ಆಲ್ ಓವರ್ ಸ್ಯಾರಿ ಈ ಥರ ಬರುತ್ತೆ. ಫುಲ್ಲು ಸ್ಯಾರಿ ಫುಲ್ಲು ಈ ಥರ ಫ್ಲವರ್ ಡಿಸೈನ್, ಈ ಥರ ಇದು ಫ್ಲವರ್ ಲೀಫು ಇಲ್ಲ ಒಂಥರ ಏನಂತಾರೆ ಮರ ಥರನೋ, ಈ ಥರ ಡಿಸೈನ್ ಇದೆ ಆಲ್ ಓವರ್ ಸ್ಯಾರಿ. ಪಲ್ಲು ಮಾತ್ರ ಈ ಥರ ಗ್ರ್ಯಾಂಡ್ ಪಲ್ಲು. ಸೊ ಇದನ್ನು ಇನ್ನೂ ಐರನ್ ಮಾಡಿಲ್ಲ, ಹಂಗೆ ಮಡಚಿಟ್ಟಿದ್ದೀನಿ. ಇದು ಅವತ್ತು ಫ್ಲೀಟ್ ಮಾಡ್ಕೊಂಡಿದ್ನಲ್ವ, ಐರನ್ ಮಾಡಿ ನೋಡಿ ಈ ಥರ ಕಾಣಿಸ್ತಾ ಇದೆ. ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ, ಇದಕ್ಕೆ ಬೇಬಿ ಕುಚ್ಚನ್ನ ನಾನೇ ಹಾಕ್ಕೊಂಡಿದ್ದೀನಿ. ಬೆಂಗಳೂರಲ್ಲಿದ್ದಾಗ ನಾನು ಬೇಬಿ ಕುಚ್ಚೆಲ್ಲ ನಾನೇ ಹಾಕೋತಾ ಇದ್ದೆ, ಮತ್ತು ಫಾಲು ಜಿಗ್ಜಾಗ್ ಕೂಡ ನಾನೇ ಮಾಡ್ಕೊಳ್ತಾ ಇದ್ದೆ. ಈಗ ಸ್ವಲ್ಪ ಸೋಂಬೇರಿಯಾಗಿದ್ದೀನಿ, ಟೈಮ್ ಇಲ್ಲ ಅಂತ ನಾನು ಹಾಕಲ್ಲ, ಬೇರೆಯವ್ರ ಹತ್ರ ಹಾಕಿಸ್ತೀನಿ. ಸೊ ಆಲ್ಮೋಸ್ಟ್ ಬೇಬಿ ಕುಚ್ಚನ್ನ, ತುಂಬ ಬೇಬಿ ಕುಚ್ಚು ಸ್ಯಾರಿಗೆ ಯಾವ್ದಾರ ಹಾಕಿದ್ದೀನಿ ಅಂದರೆ ಅದು ನಾನೇ ಹಾಕ್ಕೊಳ್ತಾ ಇದ್ದೆ. ಈ ಥರ ನಾನೇ ಹಾಕ್ಕೊಂಡಿದ್ದೆ ಅವಾಗ. ಸ್ಯಾರಿ ಮಾತ್ರ ಕಲರ್ ಕಾಂಬಿನೇಷನ್ನು ಅಷ್ಟೇ, ಸ್ಯಾರಿ ಮಸ್ತು ಕಾಣಿಸ್ತಾ ಇತ್ತು. ಸೊ
ಇದನ್ನ ಸಿಂಗಲ್ ಪಿನ್ ಮಾಡಿಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಅವತ್ತು ಫ್ಲೀಟ್ ಮಾಡ್ಕೊಂಡಿದ್ದೆ, ನನಗೆ ಓಡಾಡೋಕ್ಕೆಲ್ಲ ಈ ಸಿಂಗಲ್ ಪಿನ್ ಮಾಡಿಕೊಂಡ್ರೆ ಓಡಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ. ಸೊ ಈ ಥರ ಇದೆ ಸ್ಯಾರಿ, ಆಲ್ ಓವರ್ ಸ್ಯಾರಿ ಈ ಥರ ಪಿಂಕ್ ಕಲರ್. ಒಂದ್ಸತಿನೂ ಸಿಂಗಲ್ ಪಿನ್ ಮಾಡಿ ಉಟ್ಟಿಲ್ಲ, ನೋಡ್ಬೇಕು ಯಾವ ಥರ ಕಾಣುತ್ತೆ ಅಂತ. ಸೊ ಈ ಥರ ಇದೆ. ಸೊ ತುಂಬ ಜನ ಕೇಳ್ತಾ ಇದ್ರಿ ಸ್ಯಾರಿ ಡೀಟೇಲ್ಸ್ನ, ಸೊ ಹಾಗಾಗಿ ಇದನ್ನು ಕೊಟ್ಟೆ. ಇದು ಪ್ರೈಸು ನಿಜವಾಗ್ಲೂ ಪ್ರೈಸ್ ಮರ್ತೋಗಿದೆ, ಒಟ್ಟು ಇದು ಆನ್ಲೈನ್ ಅಲ್ಲ, ಸೊ ಆಫ್ಲೈನು ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದು. ಚಿಕ್ಕಪೇಟೆನಲ್ಲಿ ಒಂದು ಯಾವುದೋ ಒಂದು ಶಾಪಲ್ಲಿ ತೊಗೊಂಡಿದ್ದು, ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿ. ಸೊ ಈ ಸ್ಯಾರಿ. ನೆಕ್ಸ್ಟ್ ಒನ್ನು ಬೆಂಗಳೂರಿಗೊಂದು ಸ್ಯಾರಿ ಹಾಕ್ಕೊಂಡಿದ್ದೆ, ಅದನ್ನು ತುಂಬ ಜನ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ಇದನ್ನು ನಾನು ಹಾಸನ್ ಪೈ ಸಿಲ್ಕಲ್ಲಿ ತೊಗೊಂಡಿದ್ದು. ರೀಸೆಂಟಾಗಿ ಲಕ್ಷ್ಮೀ ಪೂಜೆಗೆ ವರಮಹಾಲಕ್ಷ್ಮಿಗೆ ಸೀರೆ ತೆಗಿಯೋಕ್ಕೆ ಹೋದಾಗ ತೊಗೊಂಡಿದ್ದು. ಇದನ್ನು ಸ್ಯಾರಿನ ಓಪನ್ ಮಾಡಿ ತೋರಿಸಿದ್ದೀನೋ ಇಲ್ವೋ ಗೊತ್ತಿಲ್ಲ. ಇದು ಏನಪ್ಪ ಅಂಬಾರಿ ಸ್ಯಾರಿ. ಮೊದಲು ಬ್ಲೌಸ್ ತೋರಿಸ್ತೀನಿ. ಬ್ಲೌಸ್ ಮಾತ್ರ ಹಿಂದೆ ನಾನು ಈ ಥರ ಕ್ಲೋಸ್ ನೆಕ್ ಮಾಡಿಸಿದ್ದೀನಿ. ಈ ಥರ ಫುಲ್ಲು ಏನಂತಾರೆ ಈ ಥರ ಬೋಟ್ ನೆಕ್ ಅಂತಾರಲ್ವಾ, ಈ ಥರ ಕ್ಲೋಸ್ ಅಲ್ಲ, ಬೋಟ್ ನೆಕ್ ಥರ. ಸೊ ನಾನು ಅವತ್ತು ಬೆಂಗಳೂರಿಗೆ ಹೋದಾಗ ನನ್ನ ಸ್ಯಾರಿದು ಏನು ಫೋಟೋಸು ತಗೊಳಕ್ಕಾಗಲಿಲ್ಲ. ಇದೂ ಅಷ್ಟೇ, ನನ್ನ ಮಕ್ಕಳಿಲ್ಲ ಅಂದರೆ ಪಾಪ ನನಗೆ ವಿಡಿಯೋ ಫೋಟೋಸ್ ಮಾಡಿಕೊಡೋರೇ ಇರಲ್ಲ. ಸೊ ಈ ಥರ ಕ್ಲೋಸ್ ನೆಕ್ಕು, ಹಿಂದೆ ಫ್ರಂಟಲ್ಲಿ ಫುಲ್ಲು ಡೀಪ್ ಥರ ಈ ಥರ ಬ್ರಾಡಲ್ಲಿ ತೊಗೊಂಡು ಈ ಥರ ಶೇಪಲ್ಲಿ ಹೊಲ್ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನನಗೆ. ಈ ಥರ ಆನೆ ಬಂದಿದೆ, ಆನೆ ಅಂಬಾರಿ ನೋಡಿ. ಬ್ಲೌಸ್ ಈ ಥರ ಇದೆ. ಸಿಂಪಲ್ಲಾಗಿ ಏನು ಡಿಸೈನ್ ಮಾಡಿಸಿಲ್ಲ, ಕ್ಲೋಸ್ ನೆಕ್ಕು. ಬಟ್ ನನಗೆ ತುಂಬ ಇದನ್ನು ಇನ್ನೊಂದು ರೀಸೆಂಟಾಗಿ ಇನ್ನೊಂದು ಸತಿ ಹಾಕಬೇಕು, ಯಾವಾಗ ಅಂತಲೂ ಹೇಳ್ತೀನಿ. ಸೊ ಈ ಥರ ಇದೆ ಸ್ಯಾರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅಷ್ಟು ಸಾಫ್ಟಾಗಿ ನನಗೆ 1500ಗೆ ಈ ಸ್ಯಾರಿ ಸಿಕ್ಕಿದ್ದು. ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ತೊಗೊಂಡಿದ್ದೀವಿ ಈ ಸ್ಯಾರಿನ. ಅವ್ರದ್ದು ಬೇರೆ ಬೇರೆ ಕಲರ್ ತೊಗೊಂಡಿದ್ದಾರೆ. ಸೊ ಈ ಥರ ಇದೆ ಈ ಸ್ಯಾರಿ. ಸಿಂಗಲ್ ಪಿನ್ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ, ಫ್ಲೀಟ್ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ. ಬಟ್ ಸ್ಯಾರಿ ಮಾತ್ರ ಲುಕ್ ವೈಸ್ ಸೂಪರ್ ಫ್ರೆಂಡ್ಸ್. ಈ ಥರ ಒಂದು ಸೆರ್ಗು ಈ ಥರ ಇದೆ. ಪಲ್ಲು ಈ ಥರ ಬಂದಿದೆ. ಇದಕ್ಕೆ ನಾನು ಕುಚ್ಚೆಲ್ಲ ಏನೂ ಹಾಕ್ಸಿಲ್ಲ. ಸೊ ಹಾಗೆಯೇ ಅರ್ಜೆಂಟಿಗೆ ಸ್ಟಿಚ್ ಮಾಡಿ ಹಾಕ್ಕೊಂಡು ಹೋದೆ, ಏನೋ ಗಲೀಜು ಬೇರೆ ಆಗೈತೆ. ಸೊ ಈ ಥರ ಇದೆ. ಇದೊಂಥರ ಯಾವ ಕಲರ್ ಅಂದರೆ ಮೆಂತ್ಯ ಕಲರ್ ಅಂತಾರೆ, ಗೋಲ್ಡನ್ ಇದ್ರ ಥರ. ಈ ಸ್ಯಾರಿ ಆಲ್ಮೋಸ್ಟು ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ. ಯಾಕೆ ಅಂದರೆ ಇದೊಂಥರ ನಮ್ಮ ಸ್ಕಿನ್ ಟೋನ್ನ ಚೇಂಜ್ ಮಾಡುತ್ತೆ. ಕೆಲವೊಂದು ಸ್ಯಾರಿಗಳು ಕೆಲವೊಂದು ಕಲರ್ ಡ್ರೆಸ್ ಆಗಲಿ ಯಾವುದಾದ್ರೂ ಅಷ್ಟೇ ನಮ್ಮ ಸ್ಕಿನ್ ಟೋನ್ನ ಚೇಂಜ್ ಮಾಡ್ತವೆ. ಸೊ ಹಾಗಾಗಿ ಇದು ಅಂತೂ ತುಂಬ ಸಾಫ್ಟಾಗಿದೆ. ಪೈ ಸಿಲ್ಕ್ ಅಂತ ತಗೊಂಡಿದ್ದು 1500. ಸೊ ನೋಡಿ ಈ ಥರ ನಮ್ಗೆ ಎಷ್ಟು ಸಾಫ್ಟ್ ಇದೆ ಅಂದರೆ ನಿಜ ತುಂಬ ಸಾಫ್ಟ್ ಇದೆ ಈ ಸ್ಯಾರಿ. ಸೊ ಈ ಸ್ಯಾರಿನೂ ಕೇಳ್ತಾ ಇದ್ರಿ. ಸೊ ಹಾಗಾಗಿ ನೆಕ್ಸ್ಟು ತುಂಬ ಜನ ನನಗೆ ಮೆಸೇಜ್ ಮಾಡಿದರು, ನಿಮ್ಮದು ಚೋಕರ್ನ ತೋರಿಸೇ ಇಲ್ಲ, ಯಾವಾಗ ತೊಗೊಂಡ್ರಿ ಅಂತ. ಸೊ ಚೋಕರ್ ತಗೊಂಡಿದ್ದು ಲಕ್ಷ್ಮೀ ಪೂಜೆಗೆ ಇನ್ನೂ ಸ್ವಲ್ಪ ಹಿಂದೆ ತೊಗೊಂಡು ಬಂದಿದ್ವಿ. ನಾನು ತೋರ್ಸೋಕ್ಕಾಗಿರಲಿಲ್ಲ, ಯಾಕೆ ಅಂದರೆ ನಾನು ಲಾಕರಲ್ಲಿ ಇಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಗೋಲ್ಡನ್ನು ಲಾಕರಲ್ಲಿ ಇಟ್ಟಿದ್ದೀನಿ, ಮನೇಲಿ ಯಾವುದೂ ಇಟ್ಕೊಂಡಿಲ್ಲ. ಏನಾದರೂ ಈ ಥರ ಫಂಕ್ಷನ್ ಇದ್ದಾಗ, ಎಲ್ಲಾದರೂ ಆಚೆ ಹೋಗಬೇಕು, ಯಾವ್ದಾದ್ರು ಮದುವೆ ಇಲ್ಲ ಗೃಹ ಪ್ರವೇಶ ಈ ಥರದ ಫಂಕ್ಷನ್ಗಳಿದ್ದಾಗ ಮಾತ್ರ ಹೋಗಿ ಹಿಂದಿನ ದಿನ ತೊಗೊಂಡು ಬರ್ತೀನಿ. ಆಮೇಲೆ ಅದನ್ನು ಮತ್ತೆ ವಾಪಸ್ ತೊಗೊಂಡೋಗಿ ಅಲ್ಲೇ ಇಡ್ತೀನಿ. ಯಾಕೆ ಅಂದರೆ ಇವಾಗಂತೂ ಚಿನ್ನದ ರೇಟು ಆಕಾಶಕ್ಕೆ ಏರ್ತಾ ಇದೆ, ಗಗನ ಮುಟ್ಟುತ್ತಾ ಇದೆ. ಸೊ ಹಾಗಾಗಿ ಯಾಕೆ ಬೇಕು ಮನೇಲಿ ಇಟ್ಕೊಳ್ಳೋದು, ಅಷ್ಟೊಂದು ಸೇಫ್ ಅಲ್ಲ ಅಂತ ನಾನು ಒಂದು ಲಾಕರ್ನ ತೊಗೊಂಡಿದ್ದೀನಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ ಲಾಕರಲ್ಲಿ ಜಾಸ್ತಿ ಅಮೌಂಟ್ ಏನೋ ಕೇಳ್ತಾರೆ ಹಂಗೆ ಹಿಂಗೆ ಅಂತ. ತುಂಬ ಹೆವಿ ಏನು ಕೇಳಲ್ಲ. ಅದಕ್ಕೆ ಸೊ ನಾನು ಇಟ್ಟಿರೋ ಬ್ಯಾಂಕಲ್ಲಿ ನನ್ನ ಆಧಾರ್ ಕಾರ್ಡು ಮತ್ತು ಡೀಟೇಲ್ಸು ನಿಮಗೆ ಗೊತ್ತಿದ್ರೆ ಯೂಸ್ ಆಗ್ಬೋದೇನೋ ಅಂತ ಕೊಡ್ತಿದ್ದೀನಿ ಅಷ್ಟೇ. ನೀವು ಯಾರಾದರೂ ಮನೆ ಸೇಫ್ ಅಲ್ಲ ಇಟ್ಕೊಳ್ಳೋದಕ್ಕೆ, ನಿಜವಾಗ್ಲೂ ಸೇಫ್ ಅಲ್ಲ. ನನ್ನ ಪ್ರಕಾರ ಮನೇಲಿ ಗೋಲ್ಡ್ ಇಟ್ಕೊಳ್ಳೋದು ಸೇಫ್ ಅಲ್ಲ. ಹಾಗಾಗಿ ನಾನು ಬ್ಯಾಂಕಲ್ಲಿ ಇಟ್ಟಿದ್ದೀನಿ, ಲಾಕರ್ ತೊಗೊಂಡಿದ್ದೀವಿ. ಲಾಕರಲ್ಲಿ 30,000 ರೂಪಾಯಿ ಇದು ಡೆಪಾಸಿಟ್ ಅಂತ ಇಟ್ಕೊಳ್ತಾರೆ. ನಮ್ಮ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ನಮ್ಮದು ನಮ್ಮದು ಅಕೌಂಟ್ ಇದನ್ನು ಕೇಳ್ತಾರೆ ಅಷ್ಟೇ. ಸೊ ಅದನ್ನು ಕೊಟ್ಟಿದ್ದೀನಿ. 30,000 ರೂಪಾಯಿ ಡೆಪಾಸಿಟ್ ಅಂತ ಅಲ್ಲಿ ಇಟ್ಟಿರ್ತೀವಿ. ವರ್ಷಕ್ಕೆ 3,800 ರೂಪಾಯಿ ಕಟ್ತಾ ಇದ್ದೀವಿ ವರ್ಷಕ್ಕೆ. ಅಂದರೆ 12 ಟೈಮ್ಸು ನಮಗೆ
ಹೋಗಿ ಇಡೋದಕ್ಕೆ ತಗೊಳ್ಳೋದಕ್ಕೆ ಆಪ್ಷನ್ಸ್ ಇರುತ್ತೆ. ನಾವು ವರ್ಷದಲ್ಲಿ 12 ಸತಿ ನಮ್ಗೆ ಯಾವಾಗಲಾದರೂ ಬೇಕಂದಾಗ ಇಡ್ಬೋದು, ತಗೊಳ್ಬೋದು 12 ಸತಿ. 12ಕ್ಕಿಂತ ನಾವು ಜಾಸ್ತಿ ಸತಿ ಏನಾರು ತಗೊಂಡು ಇಡ್ತೀವಿ ಅಂದರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ನಾವು ಇನ್ನೇನು 12 ಸತಿ ತಗೊಳ್ತೀವೋ ಏನೋ ಗೊತ್ತಿಲ್ಲ, ಬಟ್ ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಇದು ಇನ್ನೊಂದೇನಪ್ಪ ಅಂದರೆ 3800 ಸ್ಮಾಲ್, ಅದರಲ್ಲಿ ಲಾಕರಲ್ಲಿ ಸ್ಮಾಲ್ ಮತ್ತು ಲಾರ್ಜು 2 ಟೈಪ್ಸ್ ಇದೆ. ನಾನು ಸದ್ಯಕ್ಕೆ ಸ್ಮಾಲೇ ತೊಗೊಂಡಿದ್ದೀನಿ. ನಮ್ಮ ಹತ್ರ ಏನು ರಾಶಿಗಟ್ಟಲೆ ಚಿನ್ನ ಇಲ್ಲ, ಸೊ ಇರೋ ಒಂದಷ್ಟು ಚಿನ್ನನ ತೊಗೊಂಡೋಗಿ ಅಲ್ಲಿ ಇಟ್ಟಿರೋದಲ್ವ, ಹಂಗಾಗಿ ಸ್ಮಾಲೇ ಸಾಕು. ಲಾರ್ಜಿಗೆ ಬೇರೆ ಪ್ರೈಸ್ ಅಂತೆ, ನಾನು ಅದನ್ನು ಕೇಳೋಕ್ಕೂ ಹೋಗಲಿಲ್ಲ. ಸ್ಮಾಲೇ ಇದೆ, ಸ್ಮಾಲೇ ಬೇಕಾ ಅಂತ ಕೇಳಿದ್ರು. ಎಸ್, ನಮಗೆ ಸ್ಮಾಲೇ ಸಾಕು ಅಂತ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾನು ಲಾಕರಲ್ಲಿ ಸಾರಿ ಲಾಕರಲ್ಲಿ ಇಟ್ಟಿರ್ತೀನಿ. ಈಗ ದೇವಸ್ಥಾನದ ಪೂಜೆ ಇತ್ತು ಮತ್ತು ನಮ್ಮ ಮೈದವ್ರ ಮನೆಯದು ಫಂಕ್ಷನ್ ಇತ್ತಲ್ವ, ಹಂಗಾಗಿ ತೊಗೊಂಡು ಬಂದಿದ್ದೆ. ಸೊ ಇದನ್ನು ನಾಳೆ ತೊಗೊಂಡೋಗಿ ಇಡ್ತೀನಿ. ಅದಕ್ಕೂ ಮುಂಚೆ ತೋರಿಸ್ಬಿಟ್ಟು ಆಮೇಲೆ ತೊಗೊಂಡೋಗಿ ಇಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ನಾನು ಇದ್ರದ್ದು ಚೋಕರ್ ಹಾಕ್ದಾಗ ಪಾಪ ಕೇಳ್ತಾಯಿದ್ರು, ತೋರಿಸಿ ನಿಮ್ಮ ಡಿಸೈನು ಅಂತ. ತೋರಿಸಿರ್ಲಿಲ್ಲ, ಇವತ್ತು ತೋರಿಸೋಣ ಅಂತ. ಯೂಶಲಿ ನಾನು ಯಾವುದೇ ಗೋಲ್ಡ್ ತೊಗೊಂಡ್ರು ನಾನು ತೊಗೊಳ್ಳೋದೇ ಬೆಂಗಳೂರಲ್ಲಿ ಈರಾ ಜ್ಯುವೆಲರ್ಸ್, ಬಾಗಲಗುಂಟೆ, ಹೆಸರುಘಟ್ಟ ಮೇನ್ ರೋಡು. ತುಂಬ ಜನ ನನ್ನ ಲಾಕ್ಸ್ನ ನೋಡೋರಿಗೆ ಗೊತ್ತಿರುತ್ತೆ, ರೆಗ್ಯುಲರಾಗಿ ನಾನು ಯಾವಾಗ್ಲೂ ಅಲ್ಲೇ ತೊಗೊಳ್ಳೋದು ಅಂತ. ಸಣ್ಣ ಪುಟ್ಟದ್ದು ಚಿಕ್ಕದೇನಾದ್ರು ರಿಂಗು, ಓಲೆ ಆ ಥರದ್ದು ಏನಾರು ತೊಗೋಬೇಕು ಅಂದರೆ ಇಲ್ಲೇ ತೊಗೊಳ್ತೀನಿ. ಸ್ವಲ್ಪ ದೊಡ್ಡದು ಬಿಗ್ ಸೈಜ್ ಎಲ್ಲ ತೊಗೊಳ್ಳೋದು ಅಂದರೆ ನಾನು ಅಲ್ಲೇ ಹೋಗಿ ತೊಗೊಳ್ಳೋದು. ಯಾಕೋ ಗೊತ್ತಿಲ್ಲ, ನಂಗೆ ಅಲ್ಲಿ ಅಷ್ಟೊಂದು ಲೈಕ್ ಆಗುತ್ತೆ, ಮತ್ತು ನಂಗೆ ಅಷ್ಟು ನಂಬಿಕೆ. ಎಲ್ಲ 916 ಪಕ್ಕಾ ಇರುತ್ತೆ, ಮತ್ತು ಇದ್ರದ್ದು ಆಲ್ಮಾರ್ಕು ಎಲ್ಲ ಕೊಡ್ತಾರೆ, ಬಿಲ್ಲೆಲ್ಲ ಕರೆಕ್ಟಾಗಿರುತ್ತೆ, ಮತ್ತು ನಮಗೊಂದು ಸ್ವಲ್ಪ ರೀಸ್ನಬಲ್ ರೇಟ್ ಹಾಕ್ಕೊಡ್ತಾರೆ. ಸೊ ಹಾಗಾಗಿ ನಂಗೆ ಅಲ್ಲಿ ಇಷ್ಟ ಆಗುತ್ತೆ. ತುಂಬ ವರ್ಷಗಳಿಂದ ತೊಗೊಳ್ತಾ ಇದ್ದೀನಿ, ಹಂಗಾಗಿ ನಾನು ಅಲ್ಲೇ ತೊಗೊಳ್ಳೋದು. ಸೊ ಇದು ನನ್ನ ಚೋಕರ್, ಇಲ್ಲೇ ಕಾಣಿಸ್ತಾ ಇದೆ, ಈರಾ ಜ್ಯುವೆಲರ್ಸ್ ಅಂತ. ಸೊ ಅಂಗಡಿದು ಪ್ರಮೋಷನ್ ಅಂತಲ್ಲ, ನಾನು ಎಷ್ಟು ಸತಿ ಪ್ರಮೋಷನ್ ಮಾಡಿದ್ರು ಅವರಿಗೆ ಕಮ್ಮಿನೇ ಬಿಡಿ, ತುಂಬ ಚೆನ್ನಾಗಿ ನಮಗೆ ಇದು ಮಾಡ್ತಾರೆ. ಸೊ ಹಾಗಾಗಿ ಇದು ನನ್ನ ಚೋಕರ್ ಕಾಣಿಸ್ತಾ ಇದೆಯಾ? ಹತ್ರದಿಂದ ತೋರಿಸ್ತೀನಿ ನೋಡಿ. ಇದನ್ನು ತಗೊಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಸೊ ಫೈನಲಿ ಇದನ್ನು ತಗೊಂಡೆ. ಆ್ಯಕ್ಚುಲಿ ನನ್ನ ಹತ್ರ ಒಂದು 22 ಗ್ರಾಮ್ದು ಒಂದು ಹಳೇದು ನೆಕ್ಲೆಸ್ ಇತ್ತು, ಹಳೇದು. ಅದು KDM ಇತ್ತು, ಹಂಗಾಗಿ ಅದನ್ನು ಕೊಟ್ಟು ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಇನ್ನು ರೇಟ್ ಜಾಸ್ತಿ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ನಂಗೆ ನಿಜ ಖುಷಿ ಆಗ್ತಾ ಇದೆ, ಸದ್ಯ ಇಷ್ಟು ರೇಟ್ ಜಾಸ್ತಿ ಆಗೋದ್ರೊಳಗೆ ತೊಗೊಂಬಿಟ್ನಲ್ಲ ಅಂತ. ನಾನು ತೊಗೊಂಡಾಗ 8700 ರೂಪಾಯಿ ಏನೋ ಇತ್ತು, ಕರೆಕ್ಟು 8000, ಅದ್ರ ಬಿಲ್ಲೆಲ್ಲ ಇದೆ, 8000 ಚೇಂಜ್ ಏನೋ ಇತ್ತು. ಈಗಂತೂ 13,000 ಆಗಿದೆ. ಓ ಮೈ ಗಾಡ್, ತಗೊಳಕ್ಕಾಗಲ್ಲ. ಸೊ ಈ ಥರ ಇದೆ ನನ್ನ ನೆಕ್ಲೆಸ್ಸು, ಹತ್ರದಿಂದ ತೋರಿಸ್ತಿದ್ದೀನಿ ನೋಡಿ. ಇದು ಬಂದು 30 ಗ್ರಾಮ್ ಇದೆ, 30 ಗ್ರಾಮು ನಂದು. ಅದು 22 ಗ್ರಾಮ್ ಇತ್ತು, ಅದು KDM ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ರೇಟಿಗೆ ಹಾಕ್ಕೊಂಡ್ರು. ಅದ್ರ ಮೇಲೆ ನಾನು ಇದಕ್ಕೆ ವೇಸ್ಟೇಜು, ಕೂಲಿ, ಆಮೇಲೆ ಅದು ಇದು ಎಲ್ಲ GST ಎಲ್ಲ ಕಟ್ಟಾಗಿ ನಾನು ಎಷ್ಟು 1,12,000 ಏನೋ ಕೊಟ್ವಿ. 1,15,000 ಏನೋ ಹೇಳಿದ್ರು, ನಾವು ಸ್ವಲ್ಪ ಕಮ್ಮಿ ಬಾರ್ಗೇನ್ ಅದು ಇದು ಮಾಡಿ 1,00,000 ಚಿಲ್ಲರೆ ಕೊಟ್ಟು ಇದನ್ನು ತೊಗೊಂಡೆ. ಸೊ ತುಂಬ ದಿನದಿಂದ ನಿಜವಾಗ್ಲೂ ಫ್ರೆಂಡ್ಸ್, ಎಲ್ಲರೂ ಹಾಕೊಂಡಾಗ ನನಗೆ ಸಖತ್ ಆಸೆ ಆಗ್ತಾಯಿತ್ತು ತೊಗೋಬೇಕು ಅಂತ. ಸೊ ಹಾಗಾಗಿ ಫೈನಲಿ ನನ್ನ ಚೋಕರ್ ಸೆಟ್ ಇದ್ದೇನೆ, ಇದನ್ನು ತೊಗೊಂಡೆ. ನಿಜ ಸಿಂಗಲಾಗಿ ಒಂದೇ ಹಾಕಿದ್ರೆ ಸಾಕು, ಹೆವಿ ಯಾವುದು ನೆಕ್ಲೆಸ್ ಬೇಡ. ಸೊ ಇದೊಂದು ಸ್ವಲ್ಪ ಬಿಚ್ಚೋಗ್ಬಿಟ್ಟೈತೆ. ಸೊ ಈ ಥರ ಇದೆ, ಸ್ಯಾರಿಗೆ ಮಾತ್ರ ಸೂಪರಾಗಿ ಕಾಣಿಸುತ್ತೆ ಈ ಥರ ನೆಕ್ಲೆಸ್ಸು. ಇದನ್ನು ತಗೊಂಡೆ. ನನ್ನ ಹತ್ರ ಈ ಓಲೆ ಇದೆಯಲ್ಲ, ಇದು ಓಲೆನ ಆಲೆ ಎಷ್ಟೊಂದು ಸತಿ ಹಾಕ್ಕೊಂಡಿದ್ದೀನಿ, ಆಮೇಲೆ ತೋರಿಸು ಇದ್ದೀನಿ ನನ್ನ ಲಾಗ್ಸಲ್ಲಿ. ಈ ಓಲೆ ಇದು ನಂದು ಸಿಕ್ಕಾಬಿಟ್ಟೆ ದೊಡ್ಡದು ಓಲೆ, ನಂಗೆ ಇಷ್ಟ. ಸೊ ಹಾಗಾಗಿ ಈ ಓಲೆಗೂ ಮ್ಯಾಚ್ ಆಗತ್ತೆ ಅಂತ ನಾನು ಈ ಓಲೆ ಜೊತೆ ಪೇರ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ಈ ಥರ ಇದೆ. ಅದಕ್ಕೇ ಈ ಕಲರು, ಇದೂ ಅಷ್ಟೇ, ಈ ಓಲೆ ಥರನೇ ಕಲರು ಮಾಡಿಸ್ಬೇಕು ಅಂತ ಸ್ವಲ್ಪ ರೆಡ್ಡಿಶಲ್ಲಿ ಪಾಲಿಷ್ನ ಕೊಡಿಸಿದ್ದೀನಿ. ಸೊ ಇದೆರಡೂ ಸೇಮ್ ಇದ್ದರೆ ಈ ಥರ ಚೆನ್ನಾಗಿರುತ್ತೆ ಅಂತ ಈ ಥರ ನೆಕ್ಲೆಸ್ಸು ಮತ್ತು ಓಲೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತಲೇ ಮಾಡಿಸ್ಕೊಂಡೆ. ಇದು 10 ಗ್ರಾಮ್ ಇದೆ. ಇದು ಎಷ್ಟೊಂದು ಸತಿ ನೋಡಿದ್ದೀರಾ ನೀವು ರೆಗ್ಯುಲರಾಗಿ ನೋಡೋರಾದರೆ. ಸೊ ಈ ನೆಕ್ಲೆಸ್ಸು ನನ್ನ ಚೋಕರಿಗೆ ಇದು ಮ್ಯಾಚ್ ಆಗುತ್ತೆ ಅಂತಲೇ ಹಾಕ್ಕೊಂಡಿದ್ದೆ.
ಸೊ ಇದೇ ನನ್ನ ಚೋಕರ್ ಸೆಟ್ಟು. ಸೊ ತುಂಬ ಜನ ಕೇಳ್ತಾ ಇದ್ರಿ, ಹಾಗಾಗಿ ತೋರಿಸೋಣ ಅಂತ ಇದನ್ನು ತೋರಿಸಿ, ಹೇಗೂ ನಾಳೆ ತಗೊಂಡೋಗ್ತಾ ಇದ್ದೆ ಇಡೋದಕ್ಕೆ. ಮತ್ತೆ ಇನ್ಯಾವಾಗ ವಾಪಸ್ ತರ್ತೀನೋ ಗೊತ್ತಿಲ್ಲ. ಮತ್ತೆ ಕೇಳ್ತಾ ಇರ್ತಾರಲ್ವಾ, ಹಾಗಾಗಿ ತೋರಿಸ್ಬಿಡೋಣ, ತೋರಿಸಿ ಇವತ್ತೇ ತಗೊಂಡೋಗೋಣ ಅಂತ ಇಡೋಣ ಅಂತ. ಸೊ ಈ ಥರ ಇದೆ. ನಂಗೊಂದು ಈ ಥರ ಸೂಪರ್ ಆಗಿರೋ ಬಾಕ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಒಳ್ಳೆ ಕಲೆಕ್ಷನ್. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕಲೆಕ್ಷನ್ಸ್ ಯಾವ ಥರ ಇರುತ್ತೆ ಆ ಥರ ನೀಟಾಗಿ ಅದನ್ನು ಇಟ್ಕೊಳ್ಳೋಕ್ಕೆ ಬಾಕ್ಸ್ನು ಕೂಡ ಕೊಡ್ತಾರೆ. ಅದಂತೂ ನಂಗೆ ಸಖತ್ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಕ್ಸು ಹೆವಿ ಇರುತ್ತೆ. ನಾವು ಏನೇ ಇದ್ರ ಮೇಲೆ ನಾವೆಲ್ಲಾದರೂ ಮದುವೆಗೆ ಫಂಕ್ಷನಿಗೆ ಆಚೆ ಹೋದಾಗ ಪ್ರೆಸ್ ಮಾಡಿದ್ರೂ ಈ ಥರ ಒಳಗಡೆ ಹೋಗಲ್ಲ, ಅಷ್ಟು ಚೆನ್ನಾಗಿರೋ ಬಾಕ್ಸ್ನ ಕೊಡ್ತಾರೆ. ಸೊ ಇದು ಈರಾ ಜ್ಯುವೆಲ್ಲರ್ಸಲ್ಲಿ ತೊಗೊಂಡಿದ್ದು. ಇದು ನನ್ನ ಬ್ಯಾಂಗಲ್ಲು. ಈ ಬ್ಯಾಂಗಲ್ನ ನೀವೆಲ್ಲರೂ ನೋಡಿದ್ದೀರಾ, ನಾನು ಎಷ್ಟೊಂದು ಸತಿ ವೇರ್ ಮಾಡಿದ್ದೀನಿ. ಇದೊಂದು ಚಿಕ್ಕದು ಬ್ಯಾಂಗಲ್ಲು, ಇದು 26 ಗ್ರಾಮ್ ಇದೆ. ಸೊ ಇದು ಹಳೇದು, ತುಂಬ ವರ್ಷದ ಹಿಂದೆ ಮಾಡಿಸ್ಕೊಂಡಿದ್ದು. ಇದೇ ನನ್ನ ಬ್ಯಾಂಗಲ್ಲು. ಇದೊಂದು ಜೊತೆ ಬ್ಯಾಂಗಲ್ಲು, ಅದೊಂದಿದು ಅಷ್ಟೇ. ಸೊ ಇದನ್ನು ಹೇಗೂ ಅದ್ರ ಜೊತೆನೇ ಕಳಿಸ್ತೀನಿ ಇಟ್ಕೊಳ್ಳೋದಕ್ಕೆ, ಹಂಗಾಗಿ ಇದೊಂದು ತೋರಿಸೋಣ ಅಂತ. ಈ ಥರ ಇದೆ ಅವಳದ್ದು. ಈ ಅವಳದ್ದು ನನ್ನ ಹತ್ರ ಒಂದು ಅವಳದ ಸರ ಇದೆಯಲ್ವಾ, ಹಂಗಾಗಿ ಅವಳ ಮ್ಯಾಚ್ ಆಗತ್ತೆ ಅದಕ್ಕೆ ಅಂತ ಇದನ್ನು ಮಾಡಿಸ್ಕೊಂಡಿದ್ದೀನಿ. ಈ ಥರ ಇದೆ, ಈ ಥರ ಡಿಸೈನು. ಓಕೆ, ತುಂಬ ಜನ ಕೇಳ್ತಾ ಇದ್ರಿ ಅಂತ ಈ ಚೋಕರ್ದು ಒಂದು ತೋರಿಸ್ಬಿಡೋಣ ಅಂತ ತೋರಿಸಿ ಈ ಲಾಗ್ನ ಮಾಡಿದೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆಯೇ ಲಾಸ್ಟಲ್ಲಿ ಇನ್ನೊಂದೇನಪ್ಪ ಅಂದರೆ ನಮ್ಮ ಹತ್ರ ಇರೋ ವಸ್ತು ಚಿನ್ನನ, ಎಸ್ಪೆಷಲಿ ಚಿನ್ನನ ತುಂಬ ಸೇಫಾಗಿ ಇಟ್ಕೊಬೇಕು. ಅದು ಮೇನ್ ಇಂಪಾರ್ಟೆಂಟು. ಯಾಕೆ ಅಂದರೆ ಇವಾಗ ಒಂದು ಸತಿ ಕಳ್ಕೊಂಡ್ರೆ ಮತ್ತೆ ವಾಪಸ್ ಮಾಡಿಸ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ನಾನು ಕಳ್ಕೊಂಡಾಲೆ ನನಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ನಾನು ನನ್ನ ಬ್ರದರ್ದು, ನಮ್ಮ ಆಂಟಿ ಮಗಂದು ಮ್ಯಾರೇಜ್ ಇದಕ್ಕೆ ಹೋದಾಗ ಒಂದು 80 ಗ್ರಾಮ್ ಚಿನ್ನನ ಕಳ್ಕೊಂಡೆ. ಸೊ ಬಾಕ್ಸಲ್ಲಿ ತಗೊಂಡೋಗಿದೆ, ಈ ಥರ ಒಂದು ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ. ಹೋಗಿ ಚೌಟ್ರಿನಲ್ಲಿ ರೆಡಿ ಆಗುವಾಗ ಹಿಂದಿನ ದಿನ ಹೋಗಿ ಇದ್ದಾಗ ನೋಡ್ದಾಗಿತ್ತು. ನೆಕ್ಸ್ಟ್ ಬೆಳಗ್ಗೆ ನಾವು ಸ್ನಾನ ಮಾಡಿ ಬಂದು ರೆಡಿ ಆಗೋದ್ರೊಳಗೆ ಆ ಬಾಕ್ಸ್ ಸಮೇತನೇ ಎತ್ಕೊಂಡಿದ್ರು. ಎಷ್ಟೊಂದು ಚಿನ್ನ ಹೋಯ್ತು, ಅದು ನೆನೆಸ್ಕೊಂಡ್ರೆ ಈಗಲೂ ಹೊಟ್ಟೆ ಉರಿಯುತ್ತೆ. 80 ಗ್ರಾಮು, ಇವತ್ತು 80 ಗ್ರಾಮ್ ಚಿನ್ನಕ್ಕೆ ಅದೆಷ್ಟು ದುಡ್ಡು ಆಗ್ತಿತ್ತು ಅಂತ ನಿಮಗೆ ಗೊತ್ತು. ಸೊ ಕಳ್ಕೊಂಡೆ. ನನಗೆ ಯಾರೂ ದಯವಿಟ್ಟು ಅದರಲ್ಲಿ ನನಗಾದಷ್ಟು ನೋವು ಅಪ್ಪ, ನಿಜವಾಗ್ಲೂ ಅದರಿಂದ ಹೊರಗಡೆ ಬರೋಕ್ಕೆ ಒಂದು ತಿಂಗಳು ಮಾಡಿದ್ದೀನಿ ನಾನೇನು. ಅಷ್ಟು ಈಗಲೂ ನೆನೆಸ್ಕೊಂಡ್ರೆ ಅಷ್ಟು ಪೇಯ್ನ್ ಆಗುತ್ತೆ. ಸೊ ಕೇರ್ಫುಲ್ ಆಗಿರಿ ಅಷ್ಟೇ.